ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮೂರಿನ ಅಮ್ನೋರ್ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ, ವಿಶೇಷವಾದ ಹೋಮ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಿಶೇಷವಾದ ಕಾರ್ಯಕ್ರಮನೇ ಇತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತು ಅಮ್ನೋರ್ ದೇವಸ್ಥಾನದಲ್ಲಿ ನಡೆಯೋ ಹೋಮಕ್ಕೆ ಚರು ಅಂತ ಮಾಡ್ತಾರೆ, ಅಂದ್ರೆ ಬೆಲ್ಲದನ್ನ. ಅದು ಹಾಗೇನೆ ಜೊತೆಗೆ ಹೋಮಕ್ಕೆ ಬಿಳಿ ಅನ್ನ ಎಲ್ಲ ಹಾಕ್ತಾರೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಅಮ್ನೋರ್ ನೈವೇದ್ಯಕ್ಕೆ ಹೆಸರು ಕಾಳು ಪ್ರಸಾದ ಮಾಡಬೇಕಿತ್ತು. ಈ ರೀತಿನಲ್ಲಿ ಅಮ್ನೋರ್ ಸೇವೆ ಮಾಡೋ ಭಾಗ್ಯ ನಂದಾಗಿತ್ತು. ಹಾಗಾಗಿ ಎಲ್ಲಾದ್ನೂ ಕೂಡ ಒಂದೊಂದೇ ತಯಾರಿ ಮಾಡ್ಕೋತಾ ಹೋಗ್ತಾ ಇದ್ದೆ. ನನ್ನ ಹತ್ರ ಜಾಸ್ತಿ ಸಮಯ ಕೂಡ ಇರಲಿಲ್ಲ, ಎಲ್ಲಾದ್ನೂ ಬೇಗನೆ ಮಾಡಬೇಕಿತ್ತು. ಹಾಗಾಗಿ ಅಮ್ನೋರ್ಗೆ ನೈವೇದ್ಯ ಮಾಡೋ ಮಧ್ಯಾಹ್ನ ಮನೆಗೆ ಏನೇನು ಬೇಕೋ ಅಡುಗೆ ಕೂಡ ತಯಾರಿ ಮಾಡಿಕೊಂಡೆ. ಹಾಗಾಗಿ ಡೀಟೇಲ್ಡ್ ಆಗಿ ಅಡುಗೆದೇ ಸ್ಪೆಸಿಫಿಕ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈಗ ಹೋಮ ನಡೀತಿರೋ ಕೊನೆ ಹಂತ. ಇದಾಗ್ತಿದ್ದಂಗೆ ಅಮ್ಮನವ್ರಿಗೆ ಮಹಾಮಂಗಳಾರತಿ ಆಗುತ್ತೆ. ಅದಾಗ್ತಿದ್ದಂಗೆನೆ ಮಹಾ ನೈವೇದ್ಯಕ್ಕೆ ಕೂಡ ಕೊಡಬೇಕಿತ್ತು. ಹಾಗಾಗಿ ಹೆಸರು ಕಾಳು ಉಸ್ಲಿಗೆ ತಯಾರು ಮಾಡಿಕೊಂಡು ಕಾಳನ್ನೆಲ್ಲ ಬಸ್ಕೊಂಡು ಈಗ ಕಾಳಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅಮ್ಮನವ್ರ ನೈವೇದ್ಯಕ್ಕೆ ಇಷ್ಟೆಲ್ಲ ನಾನು ಬೇಗ ಆರಾಮಾಗಿ ಮಾಡ್ಕೊತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ. ಹೌದು, ನನ್ನ ಅಪ್ಪ ಅಮ್ಮ ಇವತ್ತು ನನ್ನ ಪಾಪುನ ನೋಡ್ಕೊಂಡಿದ್ರಿಂದನೇ ಇದನ್ನೆಲ್ಲ ಬೇಗ ಮಾಡೋದಕ್ಕಾಗಿದೆ. ಆದಷ್ಟು ಬೇಗ ಪ್ರಸಾದಗಳನ್ನೆಲ್ಲ ತಯಾರು ಮಾಡಿಕೊಂಡು ನಾನು ಕೂಡ ಹೋಮದ ಹತ್ರ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಬೇಗ ಉಸ್ಲಿಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕೈಯಾಡಿ ಅದನ್ನ ಬೇರೆ ಪಾತ್ರೆಗೆ ಬದಲಾಯಿಸ್ಕೊಂಡು ಅಮ್ಮನವ್ರ ದೇವಸ್ಥಾನಕ್ಕೆ ಹೊರಡೋಣ ಅಂತ ತಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ನಾನು ಹೋಮದ ಹತ್ರ ಹೋಗೋದ್ರೊಳಗೆ ಪೂರ್ಣಾಹುತಿ ಸಮಯ ಬಂದಾಗಿತ್ತು. ಪೂರ್ಣಾಹುತಿ ಆರಂಭ ಅಂತಾನೆ ಹೇಳ್ಬೋದು. ಅಮ್ಮನವ್ರಿಗೆಲ್ಲ ಕೈ ಮುಗ್ದು ಪೂರ್ಣಾಹುತಿ ಸಮಯದಲ್ಲಿ ಭಾಗಿಯಾಗಿ ಮಹಾಮಂಗಳಾರತಿ ಮುಗಿಯೋವರೆಗೂ ಅಲ್ಲೇ ಇದ್ದು ಹೋಗೋಣ ಅಂತ ಅಲ್ಲೇ ನಿಂತೆ. ಅಮ್ಮನವ್ರಿಗೆ ಪೂರ್ಣಾಹುತಿ ಆಯಿತು, ಹೋಮ ಎಲ್ಲ ಮುಗೀತು. ಅಮ್ಮನವ್ರ ಹೋಮದಲ್ಲಿ ಅಮ್ಮನವ್ರ ಸೇವೆನಲ್ಲಿ ಭಾಗಿಯಾಗೋದಕ್ಕೆ ಸಾಕಷ್ಟು ಜನ ಸೇರಿದ್ರು. ಇದರಲ್ಲಿ ನಾನು ಕೂಡ ಒಬ್ಳಾಗಿದ್ದೆ. ಅಮ್ಮನವ್ರಿಗೆ ವಿವಿಧ ರೀತಿಯಲ್ಲಿ ಆರತಿ ಎಲ್ಲ ಮಾಡ್ತಾ ಇದ್ರು, ನೋಡಿ ಕಣ್ ತುಂಬಿಕೊಂಡೆ. ನನ್ನ ಪಾಪುನ ಕೂಡ ಇಲ್ಲಿ ಕರ್ಕೊಂಬರೋಣ ಅಂದ್ಕೊಂಡೆ, ಆದರೆ ಅವ್ನಿಗೆ ಅಷ್ಟೊತ್ತಿಗೆ ನಿದ್ದೆ ಬಂದಿತ್ತು. ಅಮ್ಮ ಮನೇಲಿ ಕರ್ಕೊಂಡು ಹೋಗಿ ಮಲಗಿಸಿ ಅವನ ಜೊತೆನೇ ಮನೇಲಿದ್ರು. ಈ ವಿಡಿಯೋದಲ್ಲಿ ನೀವು ಕೂಡ ಅಮ್ಮನವ್ರಿಗಾಗೋ ಮಹಾಮಂಗಳಾರತಿನ ನೋಡ್ಬೋದು, ಅಮ್ಮನವ್ರ ದರ್ಶನ ಕೂಡ ಪಡ್ಕೋಬಹುದು. ಅಮ್ಮನವ್ರ ಮಂಗಳಾರತಿ ತಗೊಳ್ಳೇಬೇಕು ಅಂತ ಕಾದ್ ನಿಂತು ತಗೊಂಡೆ ಇವತ್ತು. ಪ್ರತಿ ಸರ್ತಿನೂ ಮಿಸ್ ಆಗೋದು, ಈ ಸರ್ತಿ ಮಿಸ್ ಆಗಲಿಲ್ಲ. ಮನೆಯಲ್ಲಿ ಗೆಸ್ಟ್ಗಳೆಲ್ಲ ಬಂದಿದ್ರು. ಹಾಗಾಗಿ ಅಮ್ಮನವ್ರ ದರ್ಶನ ಆಗಿ ಅಮ್ಮನವ್ರ ಮಂಗಳಾರತಿ ತಗೊಳ್ತಿದ್ದಂಗೆ ಹೊರಟ್ಬಿಟ್ಟೆ. ಮನೆಯಲ್ಲಿ ಗೆಸ್ಟ್ಗಳಿಗೆಲ್ಲ ಊಟ ಬಡಿಸಿ ನಾನು ಊಟ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.